ಲಕ್ಷ್ಮಕ್ಕ, ಇನ್ನೇನು ಗಣಪತಿ ಹಬ್ಬ ಬರಾಕುಂತದ. ಏನಾರ ಮನ್ಯಾಗ ಅಡ್ಗಿ ಕರ್ಚಿಕಾಯಿ ಅಂತದ್ದು ಏನಾರ ಮಾಡ ನನ್ಬೇ. ನಾವೇನು ಗಣಪನ ಇಡಂಗಿಲ್ಲಲ್ಲ. ನೋಡಂತಡಿ ಏನು ಮಾಡೋದಂತಂದು. ಅಯ್ಯೋ ಲಕ್ಷ್ಮಕ್ಕ, ನಾವು ಮನ್ಯಾಗ ಗಣಪನ ಇಡಲ್ಲ ಅಂದ್ರೂ ಹುಡುಗರು ಕೇಳ್ಬೇಕಲ್ಲ. ಹಬ್ಬ ಐತಿ ನೀವೇನು ಮಾಡಿಲ್ಲನು ಅಂತಂದು ಜಗಳ ಆಡ್ತಾವೆ. ನಮ್ಮ ಚೋಟೆ ಅಂತೂ ಈಗಲೇ ಹೇಳ್ಬಿಟ್ಟಾನ, ನಾನು ಮಾತ್ರ ಗಣಪತಿ ಹಬ್ಬದ ದಿನ ಮನೆಗೆ ಬರಂಗಿಲ್ಲ, ಹಂಗಂತಂದು ನೀವು ಕರ್ಚಿಕಾಯಿ ಅವನ್ನೆಲ್ಲ ಮಾಡೋದು ಬಿಡಂಗಿಲ್ಲ. ಕರ್ಚಿಕಾಯಿ ಎಲ್ಲ ಮಾಡಿರಿ, ನಾವು ಓಣ್ಯಾಗ ಗಣಪತಿ ಇಡ್ತೀವಲ್ಲ ಅಲ್ಲಿಗೆ ತೊಗೊಂಡೋಗ್ತೀವಿ ಅಂತ ಅಂದಾನ. ಹ್ಞೂ ಲಕ್ಷ್ಮಕ್ಕ, ಇವಾಗ ಗವಿನೂ ಹಂಗಂದಾನ. ಗಣಪತಿ ಹಬ್ಬಗ ಎಲ್ಲರೂ ಮನ್ಯಾಗ ಒಂದೊಂದು ಪ್ರಸಾದ ಕಳ್ಸಕ್ಕೆ ಕುಂತಾರ. ನೀವು ಏನಾರ ಮಡಿಯಿಂದ ಯಾವ್ದಾರ ಒಂದು ಪ್ರಸಾದ ಮಾಡ್ರಿ, ಕರ್ಚಿಕಾಯಾರ ಇಲ್ಲ ಉಂಡಿನಾರ ಏನಾರ ಮಾಡ್ರಿ, ನಾನು ತೊಗೊಂಡೋಗ್ತೀನಿ ಅಂತ ಅಂದಾನ. ಮಾಡಿಬಿಡ್ರಿ, ನಾವು ಮನ್ಯಾಗ ಇರಲಿಲ್ಲ ಅಂದ್ರೆ ಏನಾಯ್ತು, ಹೆಂಗೆ ಓಣ್ಯಾಗ ಇಟ್ಟಿರ್ತಾರಲ್ಲ ಹುಡುಗರ ಒಯ್ತಾವಲ್ಲಿಗೆ. ಆತು ತಗೋರಿ ಹಂಗಾರ. ಕರ್ಚಿಕಾಯಿ ಮತ್ತು ಚಕ್ಲಿ ಏನಾರ ಮಾಡಿದ್ರಾತು ತಗೋರಿ. ಹುಡುಗರು ಏನಂತಾವು ಅವು ಏನು ತಿಂತೀನಿ ಅಂತಾರ ಅದನ್ನ ಮಾಡಿದ್ರಾತು. ಈಗಂತೂ ಮೊನ್ನೆ ಹಬ್ಬಕ್ಕಂತೂ ಉಂಡಿ ಮಾಡಿದ್ವಿ, ಇನ್ನೂ ಒಂದು ಸ್ವಲ್ಪ ಉಂಡಿ ಅದಾವು. ಉಂಡಿ ಏನು ಬ್ಯಾಡ ಅಂತಾರೆ ಅನಿಸ್ತೈತಿ. ಕರ್ಚಿಕಾಯಿ ಏನಾರ ಮಾಡಿದ್ರಾತು ತಗೋರಿ. ಅತ್ತಿಗೆಮ್ಮ, ಅಂದರೂ ನೀನು ಉಂಡಿ ಮಾತ್ರ ಭಾರಿ ಮಾಡ್ತೀವಿ ಬಿಡು ಅತ್ತಿಗೆಮ್ಮ. ಈ ಸಲ ಎಲ್ಲಿ ನನಗೆ ಅದು ಸಿಗಂಗಿಲ್ಲನ ತಿನ್ನಾಕಂತ ಅಂದ್ಕೊಂಡಿದ್ದೆ, ಆದರೂ ಈ ಸಲ ಕೊಟ್ರಲ್ಲ, ನಂಗಂತೂ ಭಾಳ ಇಷ್ಟ ಆದ್ವಪ್ಪ ಉಂಡಿ. ಹೂನವ, ಈ ಸಲ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ. ಪ್ರತಿ ಸಲ ಉಂಡಿ ಮತ್ತು ಮನ್ಯಾಗ ಇರ್ತಾನೆಲ್ಲ ಆಗೈತಿ, ನಿಂಗೆ ಗೊತ್ತೈತಲ್ಲವ. ನಿಮ್ಮವ್ವ ತೊಗೊಂಡು ಹೋಗಿ ಅಲ್ಲಿ ಕೊಟ್ಟು ಬಂದುಬಿಡ್ತಿದ್ದ, ಹಾಗಾಗಿ ಈ ಸಲ ನಾನೇ ತೆಗೆದಿಟ್ಟಿದ್ದೆ. ಈಗಲೂ ನೋಡಿ ಹುಡುಗರು ಅಡ್ಡಾಡ್ಕೊತ ಅವಾಗೊಂದು ಇವಾಗೊಂದು ತಿಂತಾವು. ಹೌದು ಬಿಡು ಅತ್ತಿಗೆಮ್ಮ, ನೀ ಮಾಡಿದ್ದು ಸರಿನೇ ಐತಿ. ನಮ್ಮ ಅವನ ಬುದ್ಧಿ ನೆಟ್ಟಗಿದ್ದಿದ್ರೆ ಮನ್ಯಾಗ ಯಾಕೆ ಉಂಡಿ ತೆಗೆದಿಡೋ ಪರಿಸ್ಥಿತಿ ಬರ್ತಿತ್ತು, ಹೌದಿಲ್ಲ? ಏನು ಮಾಡೋದವ, ಮತ್ತು ಮನ್ಯಾಗ ಒಬ್ರು ಹಂಗಿದ್ದೇ ಇರ್ತಾರೆ, ನಾವ ಹೊಂದ್ಕೊಂಡು ಹೋಗ್ಬೇಕಷ್ಟ. ಅತ್ತೆ, ಅಂದಂಗೆ ನಿಮ್ಮ ಮನೇಲಿ ಇಡ್ತಾರ ಗಣಪತಿನ? ನಮ್ಮ ಅತ್ತೆ ಮೊನ್ನೆ ಅಂತ ಇದ್ರು, ಇಡ್ತಾರ ಗಣಪತಿನ ಅಂತಂದು. ಇವಾಗ ಮನೆ ಹೋಗಿ ಮನೆಯೆಲ್ಲ ಸ್ವಚ್ಛ ಮಾಡಬೇಕು ನಾನು. ಅಲ್ಲವ, ಇನ್ನೊಂದು 2 ದಿನ ಇರು, ಆರಾಮಾಗಿ ಹೋಗಂತೆ ಅಂತ. ಅಯ್ಯೋ ಇಲ್ಲ ಅತ್ತಿಗೆಮ್ಮ, ನಾಳೆ ಹೋಗಬೇಕು ನಾನು. ನಿಜ ಅಂದರೆ ಇವತ್ತ ಹೋಗ್ಬೇಕಾಗಿತ್ತು, ಮತ್ತು ಇರಲಿ ಇವತ್ತೊಂದು ದಿನ ಆರಾಮಾಗಿದ್ರ ಅಂತಂದು ನಮ್ಮ ಅತ್ತೆನೂ ಇರಲಿ ಇವತ್ತೊಂದು ದಿನ ಇರವ, ನಾಳೆ ಬರಂತಿ ಅಂದ್ರೆ ಹಾಗಾಗಿ ಸುಮ್ಮನೆ ಅದೇ ನಾಳೆ ಹೋಗಲೇಬೇಕು. ಅಲ್ಲೂ ಮತ್ತು ಅವರಿಗೂ ವಯಸ್ಸಾಗೈತಲ್ಲ, ಬರ್ತಾ ಮತ್ತು ಮಾಡೋದಾಗಲ್ಲ ಮನ್ಯಾಗ ಅಡುಗೆ ಎಲ್ಲ, ನಾನು ಹೋಗಕ್ಕೆ ಬೇಕತ್ತಿಗೆಮ್ಮ. ಲಕ್ಷ್ಮಕ್ಕ, ಅಂದ್ರೆ ನಮ್ಮ ಪಲ್ಲವಿಗೆ ಎಷ್ಟು ಜವಾಬ್ದಾರಿ ಬಂದೈತಲ್ಲ. ಹ್ಞೂ, ಮತ್ತು ಮದುವೆ ಆದಮೇಲೆ ಅದು ಹಂಗೆ ಜವಾಬ್ದಾರಿ ತಾನ ಬಂದುಬಿಡ್ತೈತಿ. ನಮ್ಮ ಪಲ್ಲವಿಗೆ ನೋಡಿ ಎಷ್ಟು ಜವಾಬ್ದಾರಿ ಬಂದೈತಿ. ಮದುವೆಗಿಂತ ಮುಂಚೆ ಸಣ್ಣ ಹುಡುಗಿ ಥರ ಅಡ್ಡಾಡ್ತಿತ್ತು ಮನ್ಯಾಗ, ಈಗ ನೋಡು ತಾನ ಮನೆ ಜವಾಬ್ದಾರಿ ಎಲ್ಲ ತೊಗೊಂಡು ನಿಭಾಯಿಸಕುಂತಾಳ. ಹೆಣ್ಮಕ್ಳು ಅಂದ್ರೆ ಹಂಗೆ, ಮದುವೆಗಿಂತ ಮುಂಚೆ ಯಾವಾಗಾರ ಏನು ಜವಾಬ್ದಾರಿ ಇರ್ತೈತಿ, ಮದುವೆ ಆದಮೇಲೆ ತಾನೇ ಬರ್ತೈತದ ಜವಾಬ್ದಾರಿ. ಅತ್ತಿಗೆಮ್ಮ, ಮತ್ತು ನಾಳೆ ನಾನು ಊರಿಗೆ ಹೊಂಟೀನಿ, ನಂಗೆ ಒಂದು ಸ್ವಲ್ಪ ರೊಟ್ಟಿ ಬಡ್ದು ಕೊಡ್ತೀರಾ? ನಿಮ್ಮ ರೊಟ್ಟಿ ನನಗಂತೂ ಭಾಳ ಇಷ್ಟ. ಒಂದು ಸ್ವಲ್ಪ ಬಿಸಿದು ಒಂದು ಸ್ವಲ್ಪ ಕಟಗನ ರೊಟ್ಟಿ ಬಡ್ದು ಕೊಡ್ತೀರಾ ಅತ್ತಿಗೆಮ್ಮ? ಅಯ್ಯೋ ತಗೋರವ, ಅದ್ರಾಗೇನೈತಿ. ಇವತ್ತೊಂದು ಸ್ವಲ್ಪ ಕಟಗ ರೊಟ್ಟಿ ಮಾಡಿಟ್ಟಿನಿ, ನೀವು ಊರಿಗೆ ಒಯ್ತೀನಿ ಅಂದಿದ್ದೇನಾ, ಆದರೆ ನಾಳೆನೂ ಓಕೆ ಅನ್ನೋದು ಗೊತ್ತಿಲ್ಲಾಗಿತ್ತವ. ಇನ್ನೊಂದು 2 ದಿನ ಇರ್ತೀಯ ಅಂತ ಅಂದ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ ಕಟಗ ರೊಟ್ಟಿ ಬಡ್ದಿಟ್ಟಿನಿ, ನಾಳೆ ನೀನು ಊರಿಗೆ ಹೋಗೋ ಮುಂದೆ ಬುತ್ತಿನ ಒಯ್ದು ಬಿಡವ. ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ, 2 ಥರ ಪಲ್ಯ, 2 ಥರ ಚಟ್ನಿ, ಅನ್ನ ಒಂದು ಸ್ವಲ್ಪ ಮೊಸರನ್ನ, ಮತ್ತು ಒಂದು ಸ್ವಲ್ಪ ಯಾವ್ದಾರ ಸಾರಾರ ಏನಾರ ಮಾಡಿ ಬುತ್ತಿ ಕಟ್ತೀನಿ, ಬುತ್ತಿ ತೊಗೊಂಡೋಗು. ಅಯ್ಯೋ ಅದೇಮ್ಮ, ಬುತ್ತಿ ಗಿತ್ತಿ ಏನು ಬೇಡಪ್ಪ ನಂಗಂತೂ ಹಂಗೆ ಹೋಗ್ತೀನಿ, ರೊಟ್ಟಿ ಅಷ್ಟೇ ಬಡ್ದು ಕೊಡ್ರಿ ಸಾಕು. ಅದು ನಿಮ್ಮ ರೊಟ್ಟಿ ಭಾಳ ಇಷ್ಟ ಆತ ನನಗೆ. ಅದು ಅಲ್ಲದೆ ನಮ್ಮ ಅತ್ತೆಯರಿಗೆಲ್ಲ ಹೇಳ್ಬೇಕಲ್ಲ, ನಾನು ಮುಂಚೆನೇ ಹೇಳಿದ್ದೆ, ನಮ್ಮ ಅತ್ತಿಗೆಮ್ಮ, ನಮ್ಮ ದೊಡ್ಡ ಅತ್ತಿಗೆಮ್ಮ ರೊಟ್ಟಿ ಭಾರಿ ಮಸ್ತ್ ಮಾಡ್ತಾರ ಅಂತ ಹೇಳ್ತಿದ್ದೆ. ಅದಕ್ಕೆ ಇವಾಗ ಒಯ್ದ್ರಾಯ್ತು ಅಂತಂದು ಅವ್ರಿಗೆ ತೋರ್ಸೋಣ ಅಂತ ಒಯ್ಯಾಕೊಂತೀನಿ. ಅಯ್ಯ ಪಲ್ಲವಿ, ತವ್ರ ಮನೆಗೆ ಬಂದಮೇಲೆ ಗಂಡನ ಮನೆಗೆ ಹಂಗೆ ಹೋಗ್ಬಾರ್ದವ, ಏನಾರು ಬುತ್ತಿ ತೊಗೊಂಡು ಹೋಗ್ಬೇಕು. ಅದಲ್ದ ಇನ್ನು ಮದುವೆಯಾಗ 1 ವರ್ಷನೂ ಆಗಿಲ್ಲ ನಿಮ್ದು, ಹಾಗೆಲ್ಲ ಮನೆಗೆ ಬಂದು ಬರೀ ಕೈಲೇ ಒಯ್ಯಬಾರ್ದು. ಒಂದು ಸ್ವಲ್ಪ ಏನಾರ ಬುತ್ತಿ ಒಯ್ಯಾಕಬೇಕು. ಇನ್ನೊಂದು ಸ್ವಲ್ಪ ಉಂಡೆ ಅದಾವು, ಇವತ್ತು ರಾತ್ರಿಗೆ ಇನ್ನೊಂದು ಸ್ವಲ್ಪ ಯಾವ್ದಾರ ಉಂಡೆ ಮಾಡ್ತೀನಿ. ಒಂದು ಸ್ವಲ್ಪ ಉಂಡೆ, ರೊಟ್ಟಿ, ಪಲ್ಯ, ಚಟ್ನಿ ಅವನ್ನ ತೊಗೊಂಡೋಗು. ನಿಂಗೂ ಅಲ್ಲಿ ಒಂದು ಸ್ವಲ್ಪ ಹಗರ ಹಾಕೈತಿ. ನಾಳೆ ಒಂದಿನ ಇಲ್ಲಿದೆ ಒಯ್ದಿರ್ತೀಯಲ್ಲ, ಅದನ್ನ ಊಟ ಮಾಡಿ ಮನೆಗೆಲ್ಲರೂ ಊಟ ಮಾಡ್ರೆ ನಾಳೆ ಒಂದಿನ ಆರಾಮಾಗಿ ಚಂದನ ತಂಗ್ರೆ ಅಷ್ಟು ಮಾಡು, ನಾಡ್ದಿಂದ ನಿಂಗೆ ಕೆಲಸ ಚಾಲೂ ಮಾಡು. ಎಷ್ಟು ಜೀವ ಮಾಡ್ತೀರಲ್ಲ ಅತ್ತಿಗೆಮ್ಮ ನೀವು ನನ್ನನ್ನು. ಅದ್ರಾಗ ಏನೈತವ, ನೀನು ಈ ಮನೆ ಮಗಳದಿರಿ, ನನಗೂ ಒಬ್ಬಕ್ಕೆ ಮಗಳಿಲ್ಲ. ನಂಗೆ ಒಬ್ಬಕ್ಕೆಲ್ಲ 2 ಮಕ್ಕಳಿಲ್ಲ, ನೀನು ಹಂಗೆ ನನ್ನ ಮಗಳಿದ್ದಂಗೆ. ಅತ್ತೆ, ಮತ್ತೆ ಯಾವಾಗ ಬರೋದು ನಮ್ಮ ಊರಿಗೆ? ನೋಡೋಣ ನೇತ್ರ, ಮತ್ತೆ ಯಾವಾಗ ಟೈಮ್ ಬರುತ್ತೆ ಅಂತಂದು. ಅಂದಂಗೆ ಲಕ್ಷ್ಮಕ್ಕ, ನಾನು ಮರ್ತ ಬಿಟ್ಟಿದ್ದೆ ನೋಡು. ಸಂಜೆ ಮುಂದೆ ಆ ಕಡೆ ಹೋಗಿದ್ದೆಲ್ಲ ನಾನು, ರಾಧಾ ಅಕ್ಕರು ಸಿಕ್ಕಿದ್ರು. ಅವ್ರೇನ ಇದು ಕರ್ಚಿಕಾಯಿ ಮಾಡ್ತಾರಂತವ, ಯಾವುದಕ್ಕೆ ಗಣಪತಿ ಹಬ್ಬಕ್ಕೆ. ಅವರು ಕರ್ಚಿಕಾಯಿ ಮತ್ತು ಇನ್ನೊಂದು ಏನೋ ಅನ್ಲಪ್ಪ, ನಂಗಂತೂ ನೆನಪಾಗವಲ್ದದು. ಅದಕ್ಕೆ ಮಾಡ್ಕೊಡಕ್ಕೆ ಒಂದು ಸ್ವಲ್ಪ ಅದು ಕರಿಯಾಕ ನಂಗೆ ಸರಿನಾ ತಂಗೆ ಬರಂಗಿಲ್ಲ. ಒಂದು ಸ್ವಲ್ಪ ನಿಮ್ಮ ಅಕ್ಕಗೆ ಹೇಳವ ಅಂತ ಅಂದಿದ್ದು, ನಾನು ಹೇಳೋದ ಮರ್ತು ಬಿಟ್ಟಿದ್ದೆ ನೋಡಿ ನಿನಗೆ. ಹೌದನ? ಯಾವಾಗ ಅಂದಿದ್ಲ? ಇವತ್ತು ಸಂಜೆ ಮುಂದೆ ಅಂದಿದ್ಲು. ಹೌದನ? ಹೌದು, ಪ್ರತಿ ವರ್ಷ ನನಗೆ ಕರಿತಿದ್ಲಕ್ಕಿ. ಹಬ್ಬದ ಟೈಮಿಗೆ ಕರ್ಚಿಕಾಯಿ ಏನಾರು ಮಾಡಿದಾಗ ಅಕ್ಕಿಗೆ ಅಷ್ಟು ಕರಿಯಕ್ಕೆ ಬರಂಗಿಲ್ಲಲ್ಲ, ನನಗೆ ಕರಿತಿದ್ಲು. ಕರೆದು ಕೊಡ್ಬಾ ಬೇ ಅಕ್ಕ, ಹಿಟ್ಟು ಕಲ್ಸ್ಕೊಡ್ಬಾ, ನಂಗೆ ಹಿಟ್ಟು ಕಲ್ಸಕ್ಕೆ ಬರಂಗಿಲ್ಲ ಅಂತಿದ್ಲು. ಹಂಗಂದ್ರೆ ಅಲ್ಲಿಗೂ ಹೋಗ್ಬೇಕಂಗಾರ ನಾಳೆ ನಾಡಿದ್ರಾಗ ಅಲ್ಲಿ ಹೋಗಿ ಅವ್ರಿಗೂ ಮಾಡಿಕೊಟ್ಟು ಬರ್ತೀನಿ. ನಾವು ಇನ್ನೊಂದು 2 ದಿನ ಬಿಟ್ಟು ಚಲೋ ಮಾಡಿದ್ರೆ ಆತತ್ತಾಗ ಮಾಡಕ್ಕೆ. ಯವ್ವ, ಎಷ್ಟು ಕೆಜಿ ಇದು ಮಾಡ್ತಿರ್ವಿ ಕರ್ಚಿಕಾಯಿನ?
ನೋಡ್ಬೇಕು ಮತ್ತು ನಮ್ಮ ಮನ್ಯಾಗ ಮಂದಿ ಭಾಳ ಅದೇವಲ್ಲ 2 ಕೆ ಜಿದಾರ ಮಾಡಾಕ ಬೇಕು ಮತ್ತು ಇಲ್ಲಾಂದ್ರೆ ಮತ್ತೆ ಸಾಕಾಗಂಗಿಲ್ಲ. ಈಗ ಗಣಪತಿಗೆ ನೈವೇದ್ಯಕ್ಕೆ ಒಯ್ತೀನಿ ಅಂತ ಅಂದಾನಲ್ಲ ಗವಿ ಮತ್ತು ಚೋಟೆ, ಮತ್ತು ಅವರ ಒಂದು ಆ ಕಡೆ ಒಂದು 51 ಈ ಕಡೆ ಒಂದು 51 ಒಯ್ತಾರೆ. ಎಂತ ಇಲ್ಲ ಅಂದ್ರೆ 21 ಒಯ್ತಾರೆ ಅವರು. ಮತ್ತು ನಮಗೂ ಮನ್ಯಾಗೆಲ್ಲ ಬೇಕಲ್ಲ, ಮತ್ತು ಮಾಡ್ಬೇಕು 1.5-2 ಕೆ ಜಿದಾರ ಮಾಡಾಕ ಬೇಕವ. ಯವ್ವ ಅಷ್ಟಕ್ಕೊಂದ ಖರ್ಚಿಗೆ ಭಾಳ ಆಗಲ್ಲ ಬೇವು. ನೇತ್ರವ ಮಾಡ ಮುಂದೆ ಹಂಗ ಕಷ್ಟ ಅನಿಸ್ತೈತಿ. ಇಷ್ಟಕ್ಕೊಂದು ಮಾಡ್ಬೇಕು ಇಷ್ಟಕ್ಕೊಂದ ಅಂತೀವಿ, ಮಾಡಿದ ಮೇಲೆ ತಿನ್ನ ಮುಂದೆ ಎಷ್ಟು ಮಾಡಿದ್ರು ಲಗುನ ಖಾಲಿ ಹಾಕೋ. ಮತ್ತು ಮಾಡಾಕ ಬೇಕವ ಅಷ್ಟು. ಮತ್ತು ಮನ್ಯಾಗ ಗಂಡ್ಮಕ್ಳು ಅದಾರ, ಹುಡುಗರು ಎಲ್ಲ ಸಣ್ಣವಿಲ್ಲನೆ, ಮತ್ತು ಮಾಡಬೇಕು. ಮತ್ತು ಸರಿ ಅವ್ವ, ಹಂಗಾರ ಕರ್ಚಿಕಾಯಿ ಮಾಡೋಕೆ ಏನೇನು ಬೇಕು ಅನ್ನೋದನ್ನ ಸಂತಿನ ನಂಗೆ ಆಮೇಲೆ ಹೇಳ್ಬಿಡು. ನಾಳೆ ಹೆಂಗೋ ಆಫೀಸಿಗೆ ಹೊಂಟಿನ ನಾನು, ನಾಳೆ ಅಲ್ಲ ನಾಡ್ದು ಹೊಂಟೀನಿ ಆಫೀಸಿಗೆ. ಆಫೀಸ್ ಮುಗಿಸ್ಕೊಂಡು ಬರೋ ಮುಂದೆ ತೊಗೊಂಬಂದ್ಬಿಡ್ತೀನಿ. ಸರಿ ಆಯ್ತು ತಗೋರವ. ನೇತ್ರ, ಹಬ್ಬದ ಸಂತಿನ ನೀನೇ ತರ್ತೀಯ? ಹ್ಞೂನಾ ಪಲ್ಲವಿ, ಈಗ ಜಗಳ ಆದಾಗಿಂದ ಅತ್ಯಾರ ಮನೆಗೆ ರೊಕ್ಕನ ಕೊಡವಲ್ರ. ಮೊನ್ನೆ ಹಬ್ಬಕ್ಕೂ ನಾಗರ ಪಂಚಮಿಗೂ ರೊಕ್ಕ ಕೊಡಲಿಲ್ಲ. ಮತ್ತು ನೇತ್ರವ ತಂದೆ ಸಂಬಳದಿಂದ ತೊಗೊಂಬಂದಿದ್ಲು ಸಂತಿನ, ಅದ್ರಾಗ ಮಾಡಿದ್ವಿ ಹಬ್ಬನ. ಈಗೂ ಆಕಿನ ತರಕ ಕುಂತಾಳೆ ನೋಡು. ನಮ್ಮವ್ವ ಯಾಕೆ ಹಂಗೆ ಮಾಡ್ತಾಳನ, ನಂಗಂತೂ ಹೇಳಿ ಹೇಳಿ ಸಾಕಾಗೋಗೈತಿ. ನಾನು ಎಂತ ಹೇಳಿದೆಪ್ಪ ನಿನ್ನೆ, ಆದರೂ ನಮ್ಮವ್ವ ನನ್ನ ಮಾತ ಕೇಳವಳ್ಳು. ನನಗ ಬೈತಾಳ ವಾಪಸ್, ನಿಮ್ಮ ಜೊತೆ ಎಲ್ಲ ಎದಕ್ಕೆ ಮಾತಾಡ್ತೀಯ ಅಂತಂದು. ಟೈಮ್ ಬರಲಿ ಪಲ್ಲವಿ, ಟೈಮ್ ಬರಲಿ. ಟೈಮ್ ಬಂದಾಗ ನಿಮ್ಮವ್ವಗೆ ಯಾರು ಒಳ್ಳೆಯರು ಯಾರು ಕೆಟ್ಟವರು, ತಾನು ಮಾಡೋ ಕುಂತಿದ್ದು ಸರಿನಾ ತಪ್ಪ ಅನ್ನೋದು ಅವರಿಗೆ ಅರಿವಾಕೈತಿ. ಇವತ್ತಿಲ್ಲ ನಾಳೆ ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಬರೀ ನಿನ್ನ ಗಂಡ, ನಿನ್ನ ಮನೆ, ನಿನ್ನ ಅತ್ತಿ ಮಾವ ಅವರಷ್ಟ, ಅವ್ರ ಕಡೆ ಅಷ್ಟ ನೀನು ತಲೆ ಕೊಡು. ಈ ಕಡೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಿಮ್ಮವ್ವ ಹಂಗೆ, ನಿಮ್ಮವ್ವ ಹೆಂಗಿದ್ರು ನಾವು ಚಂದನ ತಂಗೆ ನೋಡ್ಕೊಂಡು ಹೋಗ್ತೀವಿ. ನೀ ಏನು ಈ ಕಡೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಇಲ್ಲ ಅಮ್ಮ, ನಾನು ಈ ಕಡೆ ಚಿಂತೆನ ಮಾಡಂಗಿಲ್ಲ. ಯಾಕಂದ್ರೆ ನಮ್ಮವ್ವನ್ನ ನೀವೆಲ್ಲರೂ ಚಂದನ ತಂಗೆ ನೋಡ್ಕೊಂಡು ಹೋಗ್ತೀರಿ ಅನ್ನೋದು ಗೊತ್ತೈತಿ. ನಮ್ಮವ್ವ ಅಷ್ಟೆಲ್ಲ ಹಾಗೆಲ್ಲ ಮಾಡ್ತಾಳಂದ್ರೂ ನೀವು ಆಕಿನ ಬಿಟ್ಟು ತಿನ್ನಂಗಿಲ್ಲ, ಆಕಿನ ಚಂದನ ತಂಗ ನೋಡ್ಕೊಂಡು ಹೊಂಟೀರಿ. ಅಂದಮೇಲೆ ನಾನು ಯಾಕೆ ಚಿಂತೆ ಮಾಡಲಿ? ನಿಮ್ಮ ಅತ್ತಿಗೂ ಕರಿಬೇಕಿಲ್ಲವ ಮನೆಗೆ? ನಾಳೆ ಬಾ ಅಂತ ಬಂದು ಬೇಕಾದ್ರೆ ನಿನ್ನನ್ನು ಕರ್ಕೊಂಡು ಹೋಗಲಿ. ನಾ ಭಾಳ ದಿನ ಆಯ್ತು ಪಾಪ ಬಂದೇ ಇಲ್ಲ. ಯಾವಾಗ ನಮ್ಮ ಸರಸ್ವತಿದ ಸೀಮಂತಕ್ಕೂ ಬರಲಿಲ್ಲ. ಮತ್ತು ಬಂದು ಹೋಗಂತ ಹೇಳವ. ನಾನು ಅದೇ ಹೇಳಿನ ಅತ್ತಿಗೆಮ್ಮ ನೋಡ್ತೀನಿ ಅಂತ ಅಂದಾರ. ಆದ್ರೆ ನಮ್ಮ ಅತ್ತಿ ಮತ್ತು ಅವ್ರ ತಾಯಿ ಮನ್ಯಾಗ ಅದಾರಲ್ಲ, ಅವರಿಬ್ಬರು ಬಂದು ಇಲ್ಲಿ ನಿಮ್ಮೆಲ್ರಿಗೂ ಮಾತಾಡಿಸಿ ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂದಾರ. ನೋಡೋಣ. ಅದೇ ನಮ್ಮ ಅಜ್ಜಿಗೂ ಅಮ್ಮಗೆ ಕಾಲು ನೋವು ಅದಾವಲ್ಲ, ಕಾರ್ನಾಗ ಅಡ್ಡಾಡೋಕ್ಕಾಗಂಗಿಲ್ಲ, ಅದಕ್ಕೆ ನೋಡಿ ಹೇಳ್ತೀವಿ ಅಂತ ಅಂದಾರ. ಸರಿ ಆತವ, ಬೇಕಾರೆ ನಾನೇನಾರ ಮಾತಾಡಿ ಕರೀಲೇನ ಆ ಫೋನ್ ಹಚ್ಚಿ? ಇಲ್ಲ ಅತ್ತಿಗೆಮ್ಮ, ನಾನು ಹೇಳೀನಿ. ಮತ್ತು ವಾಪಸ್ ಏನಾರು ಫೋನ್ ಹಚ್ಚಿತಾರಲ್ಲ ಅವಾಗ ನಿಮ್ಮ ಕೈಯಾಗ ಕೊಡ್ತೀನಿ, ನೀವು ಒಂದ್ಸಲ ಹೇಳಂತ್ರಂತ. ಹ್ಞೂನವ, ಮತ್ತು ನಾವು ಕರೆದಿಲ್ಲ ಅಂತ ಅನ್ನಿಸ್ಬಾರ್ದಲ್ಲ ಅವರಿಗೆ. ಇನ್ನೊಂದ್ಸಲ ಫೋನ್ ಹಚ್ಚಿದಾಗ ನನ್ನ ಕೈಯಾಗ ಕೊಡು, ನಾನೇ ಮಾತಾಡ್ತೀನಿ ಅವ್ರ ಜೊತೆ. ಸರಿ ಅತ್ತಿಗೆಮ್ಮ. ನೇತ್ರ, ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು. ಈ ಕಡೆ ಬರ್ತೀಯಾ? ನನ್ನ ಜೊತೆನಾ? ಏನು ವಿಷಯ? ಏನಿದ್ರು ಇಲ್ಲೇ ಹೇಳು, ಪರವಾಗಿಲ್ಲ. ಅದು ಒಂದು ಸ್ವಲ್ಪ ಪರ್ಸ್ನಲ್ ವಿಷಯ, ಇಲ್ಲೆಲ್ಲರ ಮುಂದೆ ಹೇಳೋಕ್ಕಾಗಲ್ಲ. ನೀನೇ ಬಾ ಈ ಕಡೆ. ಬೇಕಾದ್ರೆ ಇಲ್ಲೇ ಮಾತಾಡೋ, ಇಲ್ಲಾಂದ್ರೆ ಬಿಡು, ನಾ ಮಾತ್ರ ಎಲ್ಲಿಗೂ ಬರಂಗಿಲ್ಲ. ಇಷ್ಟು ಸುಕ್ಕಲ್ಲ ನಿನಗೆ? ಇರಲಿ, ಇವಾಗ ನನ್ನ ಕೆಲಸ ಆಗಬೇಕಾಗೈತಿ. ನಾನು ಬಗ್ತೀನಿ ನಿನ್ನ ಮುಂದೆ. ನನ್ನ ಟೈಮ್ ಬರಲಿ, ಅವಾಗ ಮಾಡ್ತೀನಿ ನಿನಗೆ. ಏನೋ ಮಾತಾಡ್ಬೇಕಂತ ಬಂದಿಲ್ಲ ಸುಂದ್ರಿ, ಹಂಗೆ ನಿಂತ್ಕೊಂಡಿ. ನೋಡ್ರಿ ಆಂಟಿ, ನನ್ನ ಹೆಸರು ಸುಂದರಿ ಅಲ್ಲ, ಸೌಂದರ್ಯ ಅಂತ. ಅದೇ ನಿನ್ನನ್ನು ನೋಡಿದ್ಮೇಲೆನ ಸುಂದರಿ ಅಂತ ಕರಿಬೇಕಂತ ಅನಿಸ್ತೈತವಲ್ಲವ. ಯಾಕಂದ್ರೆ ನೀನು ಗೊಂಬಿದ್ದಂಗೆ ಅದೆಯಲ್ಲ, ಅದಕ್ಕೆ ನಿನ್ನ ಹೆಸರ ಮರೆತು ಬಿಡ್ತೈತಿ. ನಂಗೆ ಬರೀ ಸುಂದರಿ ಸುಂದರಿ ಅಂತನ ಬರ್ತೈತಿ. ಮತ್ತು ನಮ್ಮ ಮನ್ಯಾಗ ಈಗೇನ ಅಲ್ಲ, ತ್ರಿಪೂರ್ ಸುಂದರಿ ಇರೋದು, ಅದಕ್ಕೆ ನಿನ್ನ ಬಾಯಾಗ ಹಂಗೆ ಬರ್ತೈತಿ. ನಾನು ಮಾತಾಡೋಕೆ ಬಂದಿರೋದು ನಿಮ್ಮ ಜೊತೆ ಅಲ್ಲ, ನೇತ್ರ ಜೊತೆ. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಏನೋ ಮಾತಾಡೋದಿದ್ರೆ ಇಲ್ಲೇ ಮಾತಾಡು, ನಾ ಮಾತ್ರ ಎಲ್ಲಿಗೂ ಬರೋದಿಲ್ಲ. ಸರಿ, ಇಲ್ಲೇ ಮಾತಾಡ್ತೀನಿ ಬಿಡು. ನಂಗೆ ಹಂಗೆ ಅಂದಂಗೆ ಅದು ಸಾಗರ್ ಅವ್ರು ಬಂದಿದ್ರಲ್ಲ, ಅವ್ರ ಫೋನ್ ನಂಬರ್ ಕೊಡು. ಏನು ಕೇಳಿದೆ ನೀನು? ಇವತ್ತು ಮನೆಗೆ ಬಂದಿದ್ರಲ್ಲ ನಿಮ್ಮ ಬಾಸ್, ಆ ಸರ್ದು ನಂಬರ್ ಕೊಡು ಅಂತ ಅಂದೆ. ಯಾಕ ಅವ್ರ ಫೋನ್ ನಂಬರ್ ತೊಗೊಂಡು ನೀನೇನು ಮಾಡ್ತೀರಿ? ಅದು ನಾನು ಅವ್ರ ಆಫೀಸಿಗೆ ಜಾಯ್ನ್ ಆಗಬೇಕಂತ ಇದ್ದೀನಿ, ಅದಕ್ಕೋಸ್ಕರ ಫೋನ್ ಮಾಡಿ ಕೇಳೋಣ ಅಂತ. ಜಾಬ್ ಏನಾದರೂ ಖಾಲಿ ಇದೆನಾ ಏನ ಅಂತ, ಅದಕ್ಕೆ ಫೋನ್ ನಂಬರ್ ಕೊಡು ನೇತ್ರ. ಸದ್ಯಕ್ಕೆ ನಮ್ಮ ಆಫೀಸಲ್ಲಿ ಯಾವ ಜಾಬ್ನೂ ಖಾಲಿ ಇಲ್ಲ. ನಾನು ಅವ್ರ ಫೋನ್ ನಂಬರ್ ಕೊಡೋದೇ ಇಲ್ಲ. ಅವ್ರ ಫೋನ್ ನಂಬರ್ ಅವ್ರ ಪರ್ಮಿಷನ್ ಇಲ್ಲದೆ ಬೇರೆ ಯಾರಿಗಾದರೂ ಕೊಟ್ಟರೆ ಆಮೇಲೆ ನನಗೆ ಬೈತಾರೆ, ನಾ ಮಾತ್ರ ಕೊಡೋದಿಲ್ಲ. ನೀನೇನು ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡ. ಬೇಕಾದರೆ ನಾನೇ ಕೇಳಿದೆ ಅಂತ ಹೇಳು, ಪರವಾಗಿಲ್ಲ. ನನಗೆ ಕೊಡು ಫೋನ್ ನಂಬರ್. ಏ ಲೂಸ್, ನೀನು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ನಾ ಮಾತ್ರ ಫೋನ್ ನಂಬರ್ ಕೊಡಂಗಿಲ್ಲ. ಹಾಗೆಲ್ಲ ಬೇರೆಯವರಿಗೆಲ್ಲ ಫೋನ್ ನಂಬರ್ ಕೊಟ್ಟರೆ ಬೈತಾರವರು. ಬೇಕಾದರೆ ನನಗೆ ನೀನು ನನಗೆ ಕೇಳಿಯಲ್ಲ, ನಾನೇ ಹೋಗಿ ಕೇಳ್ತೀನಿ ಬಿಡು. ನಮ್ಮ ಆಫೀಸಲ್ಲಿ ಜಾಬ್ ಏನಾದರೂ ಖಾಲಿ ಇದೆನಾ ಅಂತ. ಹಾಗೇನಾದರೂ ಖಾಲಿ ಇದ್ರೆ ನಿನಗೆ ಹೇಳ್ತೀನಂತ. ನನಗೆ ನಿನ್ನ ಮೇಲೆಲ್ಲ ನಂಬಿಕಿಲ್ಲ. ನಾನೇ ಡೈರೆಕ್ಟಾಗಿ ಅವರಿಗೆ ಕೇಳ್ತೀನಿ, ನನಗೆ ಫೋನ್ ನಂಬರ್ ಕೊಡು. ನಿನಗೆ ನಂಬಿಕೆ ಇಲ್ಲ ಅಂದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ನಿನಗೆ ಬೇಕಂದ್ರೆ ನನಗೆ ಕೇಳು, ನಾನೇ ಹೋಗಿ ಕೇಳ್ಕೊಂಬರ್ತೀನಿ. ಅದನ್ನ ಬಿಟ್ಟು ಅವ್ರ ನಂಬರ್ ಎಲ್ಲ ಕೊಡೋಕ್ಕಾಗಲ್ಲ. ಎಷ್ಟು ಸೊಕ್ಕಲ್ಲ ನಿನಗೆ ಫೋನ್ ನಂಬರ್ ಕೊಡು ಅಂತ ಅಂದ್ರೆ? ನಾನೆಲ್ಲಿ ನಿಮ್ಮ ಕಂಪ್ನಿಗೆ ಸೇರ್ಕೊಂಡ್ಬಿಡ್ತೀನಿ, ಅವಾಗ ನಿನ್ನ ಇಮೇಜ್ ಎಲ್ಲ ಡೌನ್ ಆಗಿಬಿಡುತ್ತೆ ಅಂತ. ಸೊಕ್ಕಲ್ಲ ನಿನಗೆ? ನೀ ಯಾವ ಕಂಪ್ನಿಗಾರ ಹೋಗಿ ಸೇರ್ಕೋ, ಯಾವ ಆಫೀಸ್ಗಾರ ಹೋಗಿ ಸೇರ್ಕೋ, ಅದರಿಂದ ನನಗೇನಾಗೋದು ಬಿದ್ದೈತಿ. ನಿನಗೆ ಬೇಕಾದರೆ ನೀನೇ ಹೋಗಿ ಹೆಂಗಾರ ನಂಬರ್ ಹುಡ್ಕೋ, ನಾನು ಮಾತ್ರ ಕೊಡೋದಿಲ್ಲ. ನೀನು ಕೊಡಲಿಲ್ಲ ಅಂದರೆ ಏನು? ಫೋನ್ ನಂಬರ್ ಹೆಂಗೆ ತೊಗೋಬೇಕು, ಹೆಂಗೆ ಇಸ್ಕೋಬೇಕಂತ ನನಗೂ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ರೆ ಹೋಗಿ ಇಸ್ಕೋ. ನೀನು ನನ್ನ ಹತ್ರ ಇದಕ್ಕೆ ಬಂದು ಕೇಳ್ತಿದ್ದಿ. ಏನೋ ಫೋನ್ ನಂಬರ್ ಅಂದ್ಲ, ಕೊಟ್ಟು ಬಿಡ್ಬೇಕಿಲ್ಲವಾ?
ಅಯ್ಯ ಲಕ್ಷ್ಮಕ್ಕ ಹಂಗೆಲ್ಲ ಒಬ್ರದ್ದು ಫೋನ್ ನಂಬರ್ ಅವ್ರದ್ಗೆ ಗೊತ್ತಿಲ್ಲದ ಹಂಗೆಲ್ಲ ಬೇರೆಯವ್ರಿಗೆಲ್ಲ ಕೊಡಕ್ಕೆ ಹೋಗ್ಬಾರ್ದು. ಇದು ನಿಂಗೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ನೇತ್ರವ ನೀ ಹಂಗೆಲ್ಲ ಫೋನ್ ನಂಬರ್ ಕೊಡಕ್ಕೆ ಹೋಗ್ಬೇಡವ. ನೋಡಿ ಚಿಕ್ಕಿ ಹೆಂಗೆ ಮಾತಾಡ್ತಾಳೆ ಸೊಕ್ಕು ಗಿಕ್ಕು ಅಂತ. ಅವ್ರನ್ನ ಫೋನ್ ನಂಬರ್ ಏನಾದರೂ ನಾ ಈಕೆ ಕೊಟ್ಟೆ ಅಂದ್ರೆ ಆಮೇಲೆ ಅವ್ರು ನನಗೆ ಬೈಯೋದಿಲ್ಲ, ಹೆಂಗೆ ಕೊಟ್ಟಿನಿ ಫೋನ್ ನಂಬರ್ ಅಂತಂದು. ಈ ಹುಡುಗಿ ಕಾಮನ್ ಸೆನ್ಸೇ ಇಲ್ಲ, ಹೆಂಗೆ ಮಾತಾಡ್ಬೇಕಂತ ಏನು ಗೊತ್ತೇ ಇಲ್ಲ. ಇಲ್ಲಿ ಬಿಡವ, ನೀನೇನು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ, ಅದು ಅವ್ರವು ಇದ್ದಂಗೆ ಅವ್ರ ಅವನ ಬುದ್ಧಿ ಎಲ್ಲೋಕೈತಿ. ಹೊತ್ತಾತು ಬರವ, ರೊಟ್ಟಿ ಮಾಡ್ತೀನಿ, ಊಟ ಮಾಡಿದ್ರಾತು ಬರ್ರಿ.